ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Ro. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಒಂದು ಝೋನ್ ಹಾಕಿದ್ವಿ, ಆ ಝೋನ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಪ್ಲಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಓಕೆ, ಫಸ್ಟ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ನೋಡ್ಕೊಂಬಿಡಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ, ಎಜುಕೇಷನಲ್ ಪರ್ಪಸ್. ಇದು ನೋಡ್ಕೊಳ್ಳಿ, ಇವತ್ತಿಂದು ಫೆಬ್ರವರಿ 18 ಸ್ಮಾಲ್ ಗ್ಯಾಪ್ ಅಪ್ ಆಗುತ್ತೆ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ ಆಗಿದೆ. ಓಕೆ, ಅದಾದಮೇಲೆ ಈ ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ, 50 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತೇಳಿ ಮೆಸೇಜ್ ಮಾಡಿದ್ದೆ. ನೆಕ್ಸ್ಟು 50 ಮಿನಿಟ್ಸ್ ಲೋ ಬ್ರೇಕ್ ಆದರೆ PE ಎಂಟ್ರಿ 360, ಟಾರ್ಗೆಟ್ 400ವರೆಗೂ ಇತ್ತು. ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಬೈ ಮಾಡ್ಕೋಬೋದು ಅಂತ. ಅದನ್ನು ಸ್ಪಾಟ್ ಚಾರ್ಟಲ್ಲಿ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಇದು ಲೋ ಬ್ರೇಕ್ ಆದರೆ PE ಕಡೆ ಪ್ಲ್ಯಾನ್ ಮಾಡಿ ಅಂತ. ಆಮೇಲೆ ಕಂಪ್ಲೀಟ್ ಟಾರ್ಗೆಟ್ 1 ಫಾಲೋ ಮಾಡಿದ್ದೀವಿ, ಟಾರ್ಗೆಟ್ 2 ಫಾಲೋ ಮಾಡಿದ್ದೀವಿ, ಟಾರ್ಗೆಟ್ 2ವರೆಗೂ ಆಲ್ ಟಾರ್ಗೆಟ್ಸ್ ಡನ್ ಆಗೋವರೆಗೂ ಫಾಲೋ ಮಾಡಿದ್ದೀವಿ. ಇದು ಬ್ರೇಕ್ ಆದಮೇಲೆ ಎಲ್ಲರಿಗೂ ಬರುತ್ತೆ ಅಂತ ಡ್ರಾಯಿಂಗ್ ಬಂದಿದ್ದು, ಅದು ಎಲ್ಲರಿಗೂ ಬಂದಿದೆ, ಅದು ಪೂರ್ತಿ ಕ್ಯಾಚ್ ಮಾಡಿದ್ದೀವಿ. ಓಕೆ, ಇದು ಟೆಲಿಗ್ರಾಮಲ್ಲಿ. ಇದರಲ್ಲಿ ಮತ್ತೆ ಒಂದು ಪೋಲಿಂಗ್ ಇಟ್ಟಿದ್ದೆ, ಇವತ್ತು ಎಷ್ಟು ಜನ ಪ್ರಾಫಿಟ್ ಮಾಡಿದ್ದಾರೆ ಅಂದರೆ 25 ಜನ ಇದರಲ್ಲಿ ವೋಟ್ ಹಾಕಿದ್ದಾರೆ. ಇದರಲ್ಲಿ 10 ಮೆಂಬರ್ಸ್ ಪ್ರಾಫಿಟ್ ಬಂದಿದೆ ಅಂತ ವೋಟ್ ಹಾಕಿದ್ದಾರೆ. ಇನ್ನು 5 ಜನ ಟ್ರೇಡ್ ಮಾಡಿಲ್ಲ ಅಂತ ಹಾಕಿದ್ದಾರೆ. ಇನ್ನು 8 ಜನ ಮಿಸ್ ಆಗಿದೆ ಅಂತ ಹಾಕಿದ್ದಾರೆ. ಓಕೆ, ಎಂಟ್ರಿ ಮಿಸ್ ಆಗಿದೆ ಅಂತ ಹಾಕಿದ್ದಾರೆ. ಅಟ್ಲೀಸ್ಟ್ 10 ಜನಕ್ಕಾದರೂ ಪ್ರಾಫಿಟ್ ಬಂದಿದೆ, 10 ಮೆಂಬರ್ಸ್ಗೆ ಪ್ರಾಫಿಟ್ ಬಂದಿದೆ. ಇದು ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ಓಕೆ, ಈಗ ಅನಾಲಿಸಿಸ್ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನಾನು ಏನು ಹೇಳಿದ್ದೆ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಅಂತ ಕೇಳಿಸ್ಕೊಳ್ಳಿ. ಇಲ್ಲಿದೆ, ಇದು ನಿನ್ನೆ ಅಪ್ಲೋಡ್ ಆಗಿರೋ ವಿಡಿಯೋ, ಯೂಟ್ಯೂಬಲ್ಲಿ ಕೂಡ ನೀವು ನೋಡ್ಕೋಬೋದು. ಇದೇ ಲೆವೆಲ್ಸ್. ನಾಳೆ ಈ ಲೋ ಬ್ರೇಕ್ ಆದರೆ PE ಕಡೆ ಪ್ಲ್ಯಾನ್ ಮಾಡ್ತೀನಿ, ಹೈ ಬ್ರೇಕ್ ಆದರೆ CE ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದ್ರ ಒಳಗಡೆ ವೇಟಿಂಗ್ ಕೇಳಿಸ್ಕೊಂಡ್ರಲ್ವಾ? ಇದು ಹೈ ಬ್ರೇಕ್ ಆದರೆ CE, ಲೋ ಬ್ರೇಕ್ ಆದರೆ PE, ಇದ್ರ ಒಳಗಡೆ ವೇಟಿಂಗ್. ಇವಾಗ ಡ್ರಾಯಿಂಗ್ ಏನು ಬಂತು ಅದನ್ನೇ ಕಟ್ ಮಾಡಿ ತಮ್ಮಲೇನ ಹಾಕೋಣ, ನೋಡ್ಕೊಳ್ಳಿ. ಇದು ಲೆವೆಲ್ಸ್ ನೆನಪಿಟ್ಕೊಳ್ಳಿ, 25,666, 783. ಇವತ್ತು ಬನ್ನಿ ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ. 66. ಓಕೆ, ಇದು ಇವತ್ತಿನ ಲೆವೆಲ್ಸ್. ಇದು ಹೈ ಬ್ರೇಕ್ ಆದರೆ CE, ಲೋ ಬ್ರೇಕ್ ಆದರೆ PE. ಇದ್ರೊಳಗಡೆ ನೋ ಟ್ರೇಡ್ ಅಂತ. ಓಕೆ, ಬೆಳಿಗ್ಗೆ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿದ್ವಿ, ಈ ಸ್ಟ್ರಾಂಗ್ ಕ್ಯಾಂಡಲ್, ಈ ಫ್ಲಾಗ್ ಒಳಗಡೆ. ಅದಾದಮೇಲೆ ಏನು ಟ್ರೇಡ್ ಮಾಡಿಲ್ಲ, ಕಂಪ್ಲೀಟ್ ಸೈಡ್ ವೇಸಲ್ಲೇ ಇತ್ತು. ಈಗ 3 ಗಂಟೆ ಮೇಲೆ ಮೂಮೆಂಟಮ್ ಬಂದಿದೆ. 2:30 ಮೇಲೆ ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡ್ತಾರೆ ಅಂದರೆ ಸ್ವಲ್ಪ ರಿಸ್ಕ್, ಅದು ನಾನು ಮಾಡಿಸಲ್ಲ, ಅದಕ್ಕೆ ನಾನು ಈ ಮೂಮೆಂಟಮ್ ಏನೂ ಮಾಡಿಲ್ಲ. ಓಕೆ, ಇದು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀವಿ ಇವತ್ತು ಅನಾಲಿಸಿಸ್ ಪ್ರಕಾರ. ಏನು ಮಾಡಿದ್ದೀನಿ ಅನ್ನೋದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿರುತ್ತೆ, ನೀವು ನೋಡ್ಕೋಬೋದು. ಓಕೆ, ಇದು ನಿಫ್ಟಿಯಲ್ಲಿ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಬ್ಯಾಂಕ್ ನಿಫ್ಟಿ ಏನು ಹೇಳಿದ್ದೆ ಅಂದರೆ, ಈ ಹೈ ಬ್ರೇಕ್ ಆದರೆ, ಇವತ್ತಿನ ಹೈ ಬ್ರೇಕ್ ಆದರೆ ಇಷ್ಟೇ ಜಾಗ ಇದೆ, ಕಷ್ಟ ಹೋಗೋದಂತ. ಈ 3 ಗಂಟೆ ಮೇಲೆ ಬಂದಿರೋ ಮೂಮೆಂಟಮ್ ಬಿಟ್ಬಿಡಿ. ಇದು ನೋಡಿ, ಇಷ್ಟೇ ಮೂಮೆಂಟಮ್ ಬಂದಿರೋದು. ಓಕೆ, ಫುಲ್ ಡೇ ವೆಯ್ಟ್ ಮಾಡಿದ್ರೆ ಇಷ್ಟೇ ಬಂದಿರೋದು. ಬ್ಯಾಂಕ್ ನಿಫ್ಟಿ ಟಚ್ಚೇ ಮಾಡಿಲ್ಲ ಇವತ್ತು. ಓಕೆ, ಇದು ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ, ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು? ಗೋಲ್ಡಲ್ಲಿ ಇವತ್ತು ಗೋಲ್ಡ್ ಏನು ಟ್ರೇಡ್ ಮಾಡಿದ್ದೀವಿ ಅಂದರೆ, ಇದು ಗೋಲ್ಡ್ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಂಪ್ಲೀಟ್ ಒಂದೇ ಝೋನಲ್ಲಿತ್ತು. ಗೋಲ್ಡಲ್ಲಿ ಈಗ ಈ ಲೋ ಬ್ರೇಕ್ ಆದಾಗ ಸೆಲ್ಲಿಂಗ್ ಪ್ಲಾನ್ ಮಾಡಿದ್ವಿ, ಈ ಮೂಮೆಂಟಮ್ ಕ್ಯಾಪ್ಚರ್ ಆಗಿದೆ. ಈ ಝೋನ್ಗೆ ಬಂದಾಗ ಮತ್ತೆ ಬೈಯಿಂಗ್ ಮಾಡೋಣ, ಅದು ಸೆಕೆಂಡ್ ಟ್ರೇಡ್. ಇವತ್ತು ಗೋಲ್ಡ್ ಮಾಡಿದ್ದಿದ್ದು. ಓಕೆ, ಈ 3 ಇವತ್ತು ಲೈವ್ ಅಪ್ಡೇಟ್ಸ್. ಓಕೆ, ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ಸೇಮ್ ಒಂದೇ ರೆಸಿಸ್ಟೆನ್ಸ್, ಅದಕ್ಕೆ ಮೇಲೆ ಲೆವೆಲ್ಸ್ ಇಲ್ಲ, ಸಪೋರ್ಟ್ ಮಾತ್ರ ಚೇಂಜ್ ಆಗುತ್ತೆ, ನೋಡ್ಕೊಳ್ಳಿ. ಇದು ನೋಡಿ, ನಿಫ್ಟಿ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಮೂಮೆಂಟಮ್ ಬರ್ತಾನೆ ಇದೆ. ಇದನ್ನು ನೋಡಿ ಎಲ್ಲರೂ ಬೈ ಅಂತಾರೆ, ಬಟ್ ನಾನು ನಾಳೆ ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಈ ಲೆವೆಲ್ ಏನಿದೆ 25,877, ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಅದು ಹೈಯರ್ ಟೈಮ್ ಫ್ರೇಮ್ 50 ಮಿನಿಟ್ಸಲ್ಲಿ ನಾನು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆರ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ.
ಓಕೆ, ಇದ್ರ ಸೆಂಟ್ರಲ್ ನಾನೇನು ಟ್ರೇಡ್ ಮಾಡಲ್ಲ. ಫಸ್ಟ್ ಮಾರ್ಕೆಟ್ ಮೇಲೆ ಹೋಗಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್, ಇಲ್ಲಾಂದರೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಬೈ ಮಾಡೋದೇ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಈ ರೆಸಿಸ್ಟೆನ್ಸ್ 61,760, ಇಲ್ಲಿಂದ ಸೆಲ್ಲಿಂಗೇ ಪ್ಲ್ಯಾನ್ ಮಾಡ್ತೀನಿ. ಇನ್ ಕೇಸ್ ಸೆಲ್ಲಿಂಗ್ ಬಂದಿಲ್ಲ ಅಂದರೆ ಬ್ಯಾಂಕ್ ನಿಫ್ಟಿ ಮುಟ್ಟೋದೇ ಇಲ್ಲ. ಈ ನೋಡಿ ಬ್ಯಾಂಕ್ ನಿಫ್ಟಿ ಮಾಡ್ತಾನೂ ಇಲ್ಲ. ಚಾನ್ಸ್ ಬಂದರೆ ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್, ಬೈ ಅಂತೂ ಮಾಡೋದೇ ಇಲ್ಲ. ನಿಫ್ಟಿಯಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮಾತ್ರ, ಇದು ಬ್ರೇಕ್ ಆಗಿದ್ರ ಮೇಲೆ ಸಸ್ಟೆಂಡ್ ಆದರೆ ಮಾತ್ರ ರೀಟ್ರೇಸ್ ಮಾಡಿ ಬೈಯಿಂಗ್, ಇಲ್ಲ ಅಂದರೆ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್. ನಿಫ್ಟಿ ಕೂಡ ಆಲ್ಮೋಸ್ಟ್ ನಾನು ನಾಳೆ ಈ ಝೋನಿಂದ ಸೆಲ್ಲಿಂಗೇ ಇಂಟ್ರೆಸ್ಟೆಡ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇಲ್ಲಿಂದ ಸೆಲ್ಲಿಂಗೇ ಇಂಟ್ರೆಸ್ಟೆಡ್. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ ಈ ಲೆವೆಲ್ಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಬಾಯ್, ಸಿಗೋಣ ನಾಳೆ.